ಮ್ಯಾಚ್ ಗೆದ್ದಿದೆ ಹೆಂಗೆ ಫೀಲ್ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಹೆಂಗೆ ಎಂಜಾಯ್ ಮಾಡಿದ್ರಾ? ತುಂಬ ಖುಷಿ ಎಂಜಾಯ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಸ್ಕೋರ್ ಹೊಡಿಬೇಕಾಗಿತ್ತು. ಹಾಂ, ಸ್ಕೋರ್ ಹೊಡೆದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಈಸಿ ಟಾರ್ಗೆಟ್. ಒನ್ ಸೈಡ್ ಆಗ್ಬಿಡ್ತು ಮ್ಯಾಚ್. ಹಾಂ, ವಿರಾಟ್ ಅವ್ರು ಅಟ್ಲೀಸ್ಟ್ ಬ್ಯಾಟಿಂಗ್ ಆದರೂ ಬಂದರು. ನಾವು ವಿರಾಟ್ ಬರ್ತಾರೆ ಬರಲ್ಲ ಅಂದ್ಕೊಂಡಿದ್ವಿ. ಸೆಕೆಂಡ್ ಹಾಫಲ್ಲಿ ಅಟ್ಲೀಸ್ಟ್ ಬ್ಯಾಟಿಂಗ್ ಬಂದರೆ ಖುಷಿ ಆಯಿತು. ಓಕೆ, ಅಂದರೆ ಥ್ರಿಲ್ ಅನಿಸಿಲ್ಲ, ಬಟ್ ಈಸಿಯಾಗಿ ಗೆದ್ವಿ. ಒನ್ ಸೈಡ್ ಆಗ್ಬಿಡ್ತು ಮ್ಯಾಚ್. ಹೇಳಿ ಸರ್, ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅವರು 1 ರನ್ನಿಂದ ಮಿಸ್ ಆಯಿತು ಅವ್ರದ್ದು ಹಾಫ್ ಸೆಂಚುರಿ. ಸೊ ನೆಕ್ಸ್ಟ್ ಮ್ಯಾಚ್ DC ಯಲ್ಲಿ 300 ಪಕ್ಕ ಸ್ಕೋರ್ ಆಗುತ್ತೆ ಅಷ್ಟೇ ಸರ್. ಜೈ RCB. ಸರಿ ಹೇಳಿ. ಹುಬ್ಳಿ ಹತ್ರ ಬಂದಿದ್ದೀವಿ, ವಿರಾಟ್ ಕೊಹ್ಲಿ ನೋಡೋಕ್ಕಂತ ಬಂದಿದ್ದೀವಿ. 14 ಬೇಜಾರಾಗಿದೆ. ಆರೆಂಜ್ ಕೇಪ್ ಸಿಕ್ಕಿದ್ದಕ್ಕೆ ಖುಷಿ. ಆಲ್ ದ ಬೆಸ್ಟ್ RCB. ಬೈ 1.5 ರನ್ ರೇಟ್ ಆ್ಯಂಡ್ ಈ ಸಲನೂ ಕಪ್ ನಮ್ಮದೇ. 18 ವರ್ಷಕ್ಕಾದ್ಮೇಲೆ ನಾವು ವಿನ್ ಆಗಿದ್ದು ಒಂದು ಕಡೆ ಆದರೆ ಈ ಸಲನೂ ನಮಗೆ ಕಪ್ ಸಿಗುತ್ತೆ ಅನ್ನೋದು ಇನ್ನೊಂದು ಕಡೆ ಆಗಿದೆ. ವೆರಿ ಎಕ್ಸೈಟೆಡ್. ಆ್ಯಂಡ್ ಈ ಸಲ ಕೂಡ ನಮ್ಮದೇ ಕಪ್ ಆಗುತ್ತೆ ಅನ್ನೋದು ನಮ್ಮ ಭರವಸೆ. ಅದನ್ನು ಸುಳ್ಳು ಮಾಡಲ್ಲ ಅನ್ನೋದು ನಮ್ಮ ನಂಬಿಕೆ ಅದು ಆ್ಯಕ್ಚುಲಿ. ಸೊ ಇವತ್ತು ಕೂಡ ಮ್ಯಾಚ್ ಸಕ್ಕತ್ತಾಗಿತ್ತು. ಎಂಜಾಯ್ ಲಾಟ್. ಥ್ಯಾಂಕ್ ಯು. ಫುಲ್ ಮ್ಯಾಚ್ ಬೆಂಕಿ ಮ್ಯಾಚು. ಜೈ RCB. ವಿರಾಟಲ್ಲಿ ಹೊಡೆದಿರೋ ರನ್ ಬೆಂಕಿ ಅನ್ನೋದು. ಜಿತೇಶ್ ಶರ್ಮಾ ಜೈ RCB. ಈ ಸಲ ಕಪ್ ನಮ್ಮದೇ. 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 ಇವತ್ತು ಬಿಡಿ ಸರ್, ಮ್ಯಾಚ್ ನೋಡಿದ್ರೆ ಮ್ಯಾಚ್ ನೋಡಿದ್ವಿ, ತುಂಬ ಖುಷಿ ಆಯಿತು. ನಮ್ಮ ಟೀಮ್ದು ಒಂದು ಒಳ್ಳೆಯದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಆಯಿತಾ. ಒಂದು ಸಲ ಪತಿದಾರ್ ಚೆನ್ನಾಗಿ ಆಡಿದ್ರೆ ಇನ್ನೊಂದು ಸಲ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಇನ್ನೊಂದು ಸಲ ಟಿಮ್ ಡೇವಿಡ್ ಚೆನ್ನಾಗಿ ಆಡ್ತಾನೆ. ಸೊ ನಮ್ಮ ಟೀಮಲ್ಲಿ ಒಬ್ಬರೇ ಹೀರೋ ಇಲ್ಲ, 11 ಪ್ಲೇಯರ್ಸು ಹೀರೋ ಆಗಿದ್ದಾರೆ. ಅದೇ ಒಂದು ಖುಷಿ. ಜೈ RCB. ಮ್ಯಾಚ್ ಗೆದ್ದಿದೆ ಹೆಂಗೆ ಫೀಲ್ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಹೆಂಗೆ ಎಂಜಾಯ್ ಮಾಡಿದ್ರಾ? ತುಂಬ ಖುಷಿ ಎಂಜಾಯ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಸ್ಕೋರ್ ಹೊಡಿಬೇಕಾಗಿತ್ತು. ಹಾಂ, ಸ್ಕೋರ್ ಹೊಡೆದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಈಸಿ ಟಾರ್ಗೆಟ್. ಒನ್ ಸೈಡ್ ಆಗ್ಬಿಡ್ತು ಮ್ಯಾಚ್. ಹಾಂ, ವಿರಾಟ್ ಅವ್ರು ಅಟ್ಲೀಸ್ಟ್ ಬ್ಯಾಟಿಂಗ್ ಆದರೂ ಬಂದರು. ನಾವು ವಿರಾಟ್ ಬರ್ತಾರೆ ಬರಲ್ಲ ಅಂದ್ಕೊಂಡಿದ್ವಿ. ಸೆಕೆಂಡ್ ಹಾಫಲ್ಲಿ ಅಟ್ಲೀಸ್ಟ್ ಬ್ಯಾಟಿಂಗ್ ಬಂದರೆ ಖುಷಿ ಆಯಿತು. ಓಕೆ, ಅಂದರೆ ಥ್ರಿಲ್ ಅನಿಸಿಲ್ಲ, ಬಟ್ ಈಸಿಯಾಗಿ ಗೆದ್ವಿ. ಒನ್ ಸೈಡ್ ಆಗ್ಬಿಡ್ತು ಮ್ಯಾಚ್. ಹೇಳಿ ಸರ್, ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅವರು 1 ರನ್ನಿಂದ ಮಿಸ್ ಆಯಿತು ಅವ್ರದ್ದು ಹಾಫ್ ಸೆಂಚುರಿ. ಸೊ ನೆಕ್ಸ್ಟ್ ಮ್ಯಾಚ್ DC ಯಲ್ಲಿ 300 ಪಕ್ಕ ಸ್ಕೋರ್ ಆಗುತ್ತೆ ಅಷ್ಟೇ ಸರ್. ಜೈ RCB. ಸರಿ ಹೇಳಿ. ಹುಬ್ಳಿ ಹತ್ರ ಬಂದಿದ್ದೀವಿ, ವಿರಾಟ್ ಕೊಹ್ಲಿ ನೋಡೋಕ್ಕಂತ ಬಂದಿದ್ದೀವಿ. 14 ಬೇಜಾರಾಗಿದೆ. ಆರೆಂಜ್ ಕೇಪ್ ಸಿಕ್ಕಿದ್ದಕ್ಕೆ ಖುಷಿ. ಆಲ್ ದ ಬೆಸ್ಟ್ RCB. ಬೈ 1.5 ರನ್ ರೇಟ್ ಆ್ಯಂಡ್ ಈ ಸಲನೂ ಕಪ್ ನಮ್ಮದೇ. 18 ವರ್ಷಕ್ಕಾದ್ಮೇಲೆ ನಾವು ವಿನ್ ಆಗಿದ್ದು ಒಂದು ಕಡೆ ಆದರೆ ಈ ಸಲನೂ ನಮಗೆ ಕಪ್ ಸಿಗುತ್ತೆ ಅನ್ನೋದು ಇನ್ನೊಂದು ಕಡೆ ಆಗಿದೆ. ವೆರಿ ಎಕ್ಸೈಟೆಡ್. ಆ್ಯಂಡ್ ಈ ಸಲ ಕೂಡ ನಮ್ಮದೇ ಕಪ್ ಆಗುತ್ತೆ ಅನ್ನೋದು ನಮ್ಮ ಭರವಸೆ. ಅದನ್ನು ಸುಳ್ಳು ಮಾಡಲ್ಲ ಅನ್ನೋದು ನಮ್ಮ ನಂಬಿಕೆ ಅದು ಆ್ಯಕ್ಚುಲಿ. ಸೊ ಇವತ್ತು ಕೂಡ ಮ್ಯಾಚ್ ಸಕ್ಕತ್ತಾಗಿತ್ತು. ಎಂಜಾಯ್ ಲಾಟ್. ಥ್ಯಾಂಕ್ ಯು. ಫುಲ್ ಮ್ಯಾಚ್ ಬೆಂಕಿ ಮ್ಯಾಚು. ಜೈ RCB. ವಿರಾಟಲ್ಲಿ ಹೊಡೆದಿರೋ ರನ್ ಬೆಂಕಿ ಅನ್ನೋದು. ಜಿತೇಶ್ ಶರ್ಮಾ ಜೈ RCB. ಈ ಸಲ ಕಪ್ ನಮ್ಮದೇ. 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 ಇವತ್ತು ಬಿಡಿ ಸರ್, ಮ್ಯಾಚ್ ನೋಡಿದ್ರೆ ಮ್ಯಾಚ್ ನೋಡಿದ್ವಿ, ತುಂಬ ಖುಷಿ ಆಯಿತು. ನಮ್ಮ ಟೀಮ್ದು ಒಂದು ಒಳ್ಳೆಯದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಆಯಿತಾ. ಒಂದು ಸಲ ಪತಿದಾರ್ ಚೆನ್ನಾಗಿ ಆಡಿದ್ರೆ ಇನ್ನೊಂದು ಸಲ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಇನ್ನೊಂದು ಸಲ ಟಿಮ್ ಡೇವಿಡ್ ಚೆನ್ನಾಗಿ ಆಡ್ತಾನೆ. ಸೊ ನಮ್ಮ ಟೀಮಲ್ಲಿ ಒಬ್ಬರೇ ಹೀರೋ ಇಲ್ಲ, 11 ಪ್ಲೇಯರ್ಸು ಹೀರೋ ಆಗಿದ್ದಾರೆ. ಅದೇ ಒಂದು ಖುಷಿ. ಜೈ RCB. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.